अस्सलामु अलैकुम वरहमतुल्लाहि वबरकातुहू। बिस्मिल्लाह वल्हम्दुलिल्लाह वस्सलातु वस्सलामु अला अशरफि रसूलिल्लाह व अला आलिहिल फाइज़ीन बिरिद्वानिल्लाह अम्मा बाद। ಗೌರವಾನ್ವಿತ ಗುರು ಹಿರಿಯರೇ, ಭವಿಷ್ಯದ ಭರವಸೆಯಾಗಿರುವಂತಹ ನನ್ನ ನೆಚ್ಚಿನ ಸಹಪಾಠಿ ಮಿತ್ರರೇ, ಭಾರತವು ಅನೇಕ ಶ್ರೇಷ್ಠತೆಯೊಂದಿಗೆ ಹಿರಿಮೆಯ ಸಂಪತ್ತಿನ ನಾಡು. ಪ್ರತಿಯೊಂದು ಕಾರ್ಯಗಳಲ್ಲೂ ತನ್ನದೇ ಆದ ವಿಶಿಷ್ಟತೆ ಹಾಗೂ ವಿಶೇಷತೆಯನ್ನು ಹೊಂದಿದೆ. ಇಲ್ಲಿನ ಸಂಸ್ಕೃತಿ, ಪರಂಪರೆ, ಭಾಷೆಗಳು, ವಸ್ತ್ರಗಳು, ಆಹಾರ ಪದ್ಧತಿಗಳು ಎಲ್ಲವೂ ಕೂಡ ಭಿನ್ನ ರೂಪದಲ್ಲಿದೆ. ಈ ದೇಶದ ಹಿಡಿ ಮಣ್ಣಿಗೂ ಬೆಟ್ಟದಷ್ಟು ತ್ಯಾಗಕತನದ ಅನುಭವಗಳನ್ನು ಹೇಳಲಿಕ್ಕಿದೆ. ಈ ದೇಶದ ಮೂಲೆ ಮೂಲೆಗಳು ಸ್ವರ್ಗ ಎಂದು ಘೋಷಿಸಿ ಈ ದೇಶಕ್ಕೆ ಬೇಕಾಗಿ ತನ್ನ ಜೀವವನ್ನೇ ತ್ಯಾಗ ಮಾಡಿದ ಹಲವಾರು ಮಹಾತ್ಮರಿದ್ದಾರೆ. ಅವರಿಗೆಲ್ಲರಿಗೂ ತಿಳಿದಿದೆ ಭಾರತ ದೇಶ ಸ್ವರ್ಗ ಸಮಾನ ಎಂದು. ಜರ್ಮನ್ ಅಧ್ಯಕ್ಷರೊಬ್ಬರು ಈ ಭಾರತಕ್ಕೆ ಬಂದಾಗ ಈ ಭಾರತದ ಮಣ್ಣನ್ನು ತೆಗೆದು ಚುಂಬಿಸಿ ಹೇಳಿದರಂತೆ, ಈ ದೇಶದ ಮಣ್ಣಿನಲ್ಲಿ ಹಿರಿಮೆ ಇದೆ. ಇವೆಲ್ಲವನ್ನು ಬಿಡಿ, ಲೋಕ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ತನ್ನ ಸ್ವಹಾಬರೊಂದಿಗೆ ಹೇಳಿದ ಮಾತೊಂದಿದೆ, ಹಿಂದಿನಿಂದ ತಂಗಾಲಿ ಬೀಸುತ್ತಾ ಇದೆ, ಅದನ್ನು ನಾನು ಸವಿಯುತ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಪುಟ್ಟ ಮಗುವಿನಿಂದ ವೃದ್ಧರವರೆಗೂ ಸಮಾನತೆಯನ್ನು ತೋರುವ ದೇಶವಾಗಿದೆ ನಮ್ಮ ಭಾರತ. ಪ್ರತಿ ತಪ್ಪುಗಳನ್ನು ತಪ್ಪೆಂದೆತ್ತಿ ತೋರಿಸಲು, ಸರಿಯಾದ ಕಾರ್ಯಗಳನ್ನು ಸರಿ ಎಂದು ಹೇಳಲು ನನ್ನ ದೇಶ ನನಗೆ ಮುಕ್ತ ವೇದಿಕೆಯನ್ನು ನೀಡುತ್ತಿದೆ. 28 ರಾಜ್ಯಗಳ ಈ ದೇಶದಲ್ಲಿ 106 ಸಂಸ್ಕೃತಿಗಳಿದೆ, ಸಾವಿರಾರು ಭಾಷೆಗಳಿದೆ. ಇವೆಲ್ಲದರ ಸ್ವರ್ಗ ಸುಖವನ್ನು ಅನುಭವಿಸುವ ನಾವು ಧನ್ಯರೆಂಬ ವಿಷಯದಲ್ಲಿ ಎರಡು ಮಾತಿಲ್ಲ. ಭಾರತೀಯ ಸಂಸ್ಕೃತಿಯು ಪ್ರಪಂಚದೆಲ್ಲೆಡೆ ಮೆಚ್ಚುಗೆಯನ್ನು ಪಡೆದುಕೊಂಡಿದೆ. ಭಾರತೀಯ ಇತಿಹಾಸವನ್ನು ಒಂದೆರಡು ವಿಷಯಗಳಲ್ಲಿ ಬಚ್ಚಿಡಲು ಸಾಧ್ಯವಿಲ್ಲ. ಉತ್ತರದ ಹಿಮಾಲಯ ಪರ್ವತಗಳಿಗೂ ಹೇಳಲಿಕ್ಕಿದೆ ಹಲವಾರು ಚರಿತ್ರೆ. ಭಾರತದ ಇತಿಹಾಸವು ಭಾರತದ ಸೌಂದರ್ಯವಾಗಿದೆ. ಭಾರತದ ಮಸೀದಿಗಳು, ಮಂದಿರಗಳು, ಚರ್ಚ್ಗಳು ಭಾರತವು ಸ್ವರ್ಗೀಯ ಧಾಮ ಎಂಬುದಕ್ಕೆ ಸಂಕೇತವಾಗಿದೆ. ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್ ಹೇಳಿದ ಮಾತು, ಯೂನಾನೋ ಮಿಸ್ರೋ ರೋಮಾ ಸಬ್ಮಿಟ್ ಗಯೇ ಜಹಾಸೆ ಮಗರ್ ಅಬ್ ತಕ್ ಹೇ ಬಾಕಿ ನಾಮೋ ನಿಶಾ ಹಮಾರಾ. ಗ್ರೀಕ್ ನಿಂದ, ಈಜಿಪ್ಟ್ ನಿಂದ, ಇರಾನಿನಿಂದ ಹಲವಾರು ಸಂಸ್ಕೃತಿಗಳು ಬಂದವು. ಆದರೆ ಅವೆಲ್ಲವೂ ಕಾಲದ ಪ್ರವಾಹದಲ್ಲಿ ಕೊಚ್ಚಿ ಹೋಯಿತು. ನಮ್ಮ ಭಾರತದ ಚಿಹ್ನೆಗಳು, ನಮ್ಮ ಭಾರತದ ಸಂಸ್ಕೃತಿಗಳು ಇವತ್ತಿಗೂ ಕೂಡ ಬಾಕಿಯಾಗಿದೆ. ನಿಮಗೆಲ್ಲ ತಿಳಿದ ಹಾಗೆ ಭಾರತದ ಮೇಲೆ ಹಲವಾರು ರಾಷ್ಟ್ರಗಳು ದಂಡೆತ್ತಿ ಬಂತು, ಊಟಿ ಮಾಡಿತು, ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿತು. ಆದರೆ ಭಾರತವು ಯಾವೊಂದು ರಾಷ್ಟ್ರದ ಸ್ವಾತಂತ್ರ್ಯದ ಮೇಲೂ ಕೈ ಮಾಡಲಿಲ್ಲ. ಕಾರಣ, ಭಾರತವು ತನ್ನ ಸ್ವಾತಂತ್ರ್ಯವನ್ನು ಗೌರವಿಸುವುದರೊಂದಿಗೆ ಇತರರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಿದೆ, ಎಲ್ಲರನ್ನು ಪ್ರೀತಿಸಲು ಕಲಿಸುತ್ತಿದೆ. ಈ ರಾಷ್ಟ್ರದಲ್ಲಿ ರಾಷ್ಟ್ರಗೀತೆಯನ್ನು ಸವಿಯದ ಭಾರತೀಯರಿಲ್ಲ. ಈ ರಾಷ್ಟ್ರದ ಸೊಬಗನ್ನು ಹಾಡಿ ಹೊಗಳದ ಕವಿಗಳಿಲ್ಲ. ಈ ರಾಷ್ಟ್ರದ ಇತಿಹಾಸವನ್ನು ವರ್ಣಿಸದ ಲೇಖಕರಿಲ್ಲ. ಒಟ್ಟಿನಲ್ಲಿ ಮಾನವ ಹಕ್ಕುಗಳನ್ನು, ಸ್ವಾತಂತ್ರ್ಯ ಹಕ್ಕುಗಳನ್ನು ಕೆಲ ಜಾತಿಯ ಮನುಷ್ಯರಿಂದ ಹಿಡಿದು ಶ್ರೀಮಂತರ ಮನೆಯವರೆಗೂ ಸಮಾನತೆಯನ್ನು ತೋರುವ ಈ ದೇಶ ಮನುಷ್ಯನಲ್ಲದೆ ಮೂಕ ಪ್ರಾಣಿಗಳಿಗೂ ಗೌರವವನ್ನು ನೀಡುತ್ತಿದೆ. ಇದು ನನ್ನ ದೇಶ, ನನ್ನ ಸ್ವರ್ಗ. ಡಾಕ್ಟರ್ ಅಲ್ಲಾಮಾ ಇಕ್ಬಾಲ್ ಹೇಳಿದ ಮಾತು, ಹಮ್ ಬುಲ್ಬುಲೇ ಹೇ ಇಸ್ಕೆ ಏ ಗುಲ್ಸಿತಾ ಹಮಾರ. ಈ ರಾಷ್ಟ್ರವು ಆರಾಮವಾದ ಉದ್ಯಾನವಾಗಿದೆ. ಅದಕ್ಕಿರುವ ಕಾರಣ ಸರ್ವಧರ್ಮೀಯರ ಶಾಂತಿಯ ತೋಟವಾಗಿದೆ. ರಸಿಕಲ ಕಂಗಲ ಸೆಳೆಯುವ ನೋಟಗಳಿವೆ ಈ ಭಾರತದಲ್ಲಿ. ಇಷ್ಟು ಹೇಳಿ ನನ್ನ ಮಾತುಗಳಿಗೆ ವಿರಾಮ. ವಾಖಿರ ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ವಸ್ಸಲಾಮು ಅಲೈಕುಂ ವರಹಮತುಲ್ಲಾಹ್.